ಇಷ್ಟೊತ್ತಿಗೆ ಬರಬೇಕಿತ್ತಪ್ಪ. ಬಸ್ ಅವಾಗಲೇ ಹಾರ್ನ್ ಆಗಿದೆ. ಎಂತ ಮಾಡ್ತಾ ಇದಾವಂತ ಇವು. ಯಾಕೆ ಹಿಂಗೆ ಮಾಡ್ತಾವ? ಹೊತ್ತಿಗೆ ಸರಿಯಾಗಿ ಮನೆಗೆ ಬರದೇ ಇದ್ದರೆ ಒಂಥರ ಹೆದರಿಕೆ. ನಮ್ಮ ಮನೇಲಿ ಇವರಿಗೊಬ್ರಿಗೆ ಹೇಳ್ತೀನಿ, ಅಲ್ಲಿ ಹೋಗೋರಲ್ಲೇ ಒಂಚೂರು ರೋಡ್ ಹತ್ರಕ್ಕೆ ಹೋಗಿ ಕರ್ಕೊಬಲ್ಲಿ ಅಂತ. ಇವ್ರು ಎಲ್ಲಿ ನನ್ನ ಮಾತು ಕೇಳ್ತಾರೆ? ಎಷ್ಟು ಆಡ್ತಾ ಕುಣಿತಾ ಬಂದರೆ ಇಷ್ಟೊತ್ತಿಗೆ ಬರಬೇಕಿತ್ತಪ್ಪ. ಅಂತ ನೋಡೋದು. ಮನೆಯಲ್ಲಾರು ಅದಾರ ಒಂಚೂರು ಹೋಗಬಲ್ಲಿ ಅಂತ ಹೇಳೋಣ ಅಂದರೆ, ನಾ ಹೋಗೋಣ ಅಂದರೆ ಇಲ್ಲೇ ಅಡಿಕೆ ಒಣಗ್ದವು ಅಲ್ಲೇ ಬಿದ್ದಾವೆ. ಎಂತ ಮಾಡೋದು? ಫೋನು ಹಿಡ್ಕೊಂಡು ಹೋಗಲ್ಲ. ಫೋನ್ ಮಾಡೋಣ ಅಂದರೆ ಆಗಿದ್ದಾಯ್ತು. ನಾನೇ ಹೋಗೇ ಬಿಡ್ತೀನಿ ಒಂದು ಹೆಜ್ಜೆ ರೋಡ್ ತನಕ. ಇವ್ರನ್ನ ನಂಬಿಕೆ ಕೂತ್ರೆ ಆಗಲ್ಲ. ಹುಡುಗರು ಇಷ್ಟೊತ್ತಿಗೆ ಗೊತ್ತಿದ್ದು ಹಿತ್ಲ ಕಡೆ ಬಾಗಿಲು ಹಾಕ್ಕೊಂಡು ಬಂದು 4 ಹೆಜ್ಜೆ ಹೋಗಿ ಬಂದುಬಿಡ್ತೀನಿ. ಸದ್ಯ ಮರೆಯ ಅತ್ತೆ ಇಲ್ಲ ಇಲ್ಲಿ. ಇಲ್ಲ ಮರೆಯ, ನಾನು ನೋಡಿದೆ. ನೀ ಬೇಗ ಬ್ಯಾಗ್ ತೆಗೆದಿಟ್ಟು ಬಟ್ಟೆ ಬದಲಾಸ ಮರೆಯ. ಅತ್ತೆ ಬಂದು ಯಾಕೆ ತಡ ಆತ ಕೇಳಿದ್ರೆ ಅವಾಗಲೇ ಬಂದಿದ್ದು, ಇಲ್ಲಿ ಬಟ್ಟೆ ಬದಲಾಯಿಸ್ತಿದ್ದು ಅಂತ ಹೇಳಕ್ಕಾರು ಆಗ್ತದೆ. ಗುಬ್ಬಿ, ಅವೆಲ್ಲ ಬೇಡ. ಫುಲ್ಲು ಹಿಂಗೆ ಬಂದಿರಲ್ಲ ಸ್ಕೂಲಿಗೆ, ಅದಕ್ಕೆ ನಾವು ಅವ್ರ ಮನೆಗೆ ಹೋಗಿದ್ವು ಅಂತ ಹೇಳೋಣ. ಅತ್ತೆ ಏನು ಬೈಯಲ್ಲ. ಏನಾರು ಮಾಡ್ಕೆ ಹುಡುಗರು ಮಾತಾಡ್ದಂಗೆ ಆಗ್ತದಲ್ಲ. ನಿಮ್ಮ ಎಂತ ಮಾಡ್ತಿದ್ದೀರಾ ಅಲ್ಲೇ? ಎಂತಕ್ಕೆ ಇಷ್ಟು ತಡ ಆಗಿದ್ದು ಗುಬ್ಬಿ? ತಡ ಏನಲ್ಲ ಅತ್ತೆ, ಅದು ಎಂತ ಆಯ್ತು ಗೊತ್ತಾ? ಇವತ್ತು ಇದು ನೀನು ಹೇಳ, ಎಂತ ಹೇಳಿ. ಅದು ಎಂತ ಆಯ್ತು ಗೊತ್ತಾತೆ? ಫುಲ್ಲು ಇವತ್ತು ಬಂದಿರಲ್ಲ ಸ್ಕೂಲಿಗೆ. ಮಾತಾಜಿ ಅದು ಎಂಥದ್ದು ಬರೆಯೋಕ್ಕಿದ್ದನ್ನು ಒಂಚೂರು ಅವನಿಗೆ ಕೊಟ್ಟು ಹೋಗುವ ಅಂತ ಹೇಳಿದರು. ಅದಕ್ಕೆ ಅವ್ನು ಕೊಟ್ಟು ಬರೋಣ ಅಂತ ಹೋದ್ವಾ. ಚೂರು ತಡ ಆಯ್ತು. ನಾವೇನಲ್ಲಿ ಒಳಗೋಗ್ಲೂ ಇಲ್ಲ, ಎಂತ ಕಾಫಿ ತಿಂಡಿ ಎಂಥದನ್ನು ತಿನ್ನಲೂ ಇಲ್ಲ, ಕುಡಿಲೂ ಇಲ್ಲ. ಫುಲ್ಲು ಬಂದಕ್ಕೂ ಯಾಕೆ ಬರಲ್ಲ ಅಂತ ಕೇಳ್ಕೊಂಡು ಹಂಗೆ ಬಂದು. ಅಲ್ಲ, ಹಂಗೇನಾರು ಒಂದು ಪಕ್ಷ ಕೊಡದೇ ಇದ್ರು ನೀವು ಮನೆಗೆ ಬಂದು ಹೋಗೋಕ್ಕಾಗ್ತಿರ್ಲಂದ್ರ? ಎಷ್ಟು ಹೊತ್ತಾಗಿದೆ? ಬಸ್ ಹೋಗಿ ಎಷ್ಟೊತ್ತಾಗಿದೆ? ಆವಾಗಲೇ ಹಾರ್ನ ಕೇಂಡದೆ. ಇಲ್ಲಿ ಮನೇಲಿದ್ದವ್ರಿಗೆ ಗಾಬರಿ ಆಗ್ತದೆ ಅಂತ ಗೊತ್ತಾಗಲ್ಲ ನಿಮಗೆ? ಇನ್ನೊಂದು ಸತಿ ಹಿಂಗೇನಾರು ಹೋಗಿದ್ದು ನೋಡ್ಕಿತೀನಿ. ಸೀದಾ ಮನೆಗೆ ಬರಬೇಕು. ಮನೆಗೆ ಬಂದು ಆಮೇಲೆ ಬೇಕಾದ್ರೆ ಹೋಗಿ ಕೊಡೋದ ಏನು ಮಾಡೋದಾರ ಮಾಡ್ಬೋದು. ಬನ್ನಿ ಈಗ ಕೈಕಾಲು ಮುಖ ತೊಳ್ಕೊಳ್ಳಿ. ಬೇಗ ಕಾಫಿ ಕುಡ್ಕೊಂಡು ಓದೋದು ಬರೆಯೋದು ನೋಡೋಕ್ಕಾಗ್ತದೆ. ನಿನ್ನ ಮಾವನು ಒಬ್ಬರು ಗದ್ದೆ ಬದಿ ಹೋದ್ರೆ ಇನ್ನೂ ಬರಲ್ಲ ಮರೆಯ. ಬೇಡ ಅನ್ನಬೇಡ ಮರತಿ, ನಾವಲ್ಲಿ ತಿಂದೀವಿ ಅಂತ ಗೊತ್ತಾಗ್ತದೆ. ನಾವು ಹೇಳಿದ್ರು ಅವ್ರಿಗೆ ಗೊತ್ತಾಗ್ತದೆ. ಸುಮ್ಮನೆ ಹೋಗಿ ಒಳಗೆ. ಹುಡುಗರು ಬೊತ್ತ ರಾಯರ್ ಕೂದ್ರೆ ಕತ್ತೆ ಆತ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಹಾಕಿ ಹೋಗ್ಯವಲ್ಲ. ಹಂಗಾರೆ ಸೀತಾ, ಇಲ್ಲಿ ನೋಡಿಲ್ಲಿ, ನಾ ಏನಾರು ಬೈದು ಕೊಡ್ಲೆ ಮತ್ತೇನು ನನ್ನಷ್ಟೊದ್ದಕ್ಕೂ ಜಗಳ ಮಾಡಕ್ಕೆ ಬತ್ತೀಯ ಹುಡುಗರಿಗೆ ಬೈಬಡಿ ಅಂತ. ಇದು ಎಂತ ಈಗ ನಾಯಿ ಬಂದ್ರೆ ಒಂದಾರು ಇಡ್ತದ? ಇಲ್ಲೇ ಕುತ್ಕೊಳ್ಳಿ ಹುಡುಗರ. ನಿನ್ನ ಮಾವ ಅಂತ ಕೂಗ್ತಾರಲ್ಲ, ಎಂತ ಕೇಳ್ಕಿ ಬರ್ತೀನಿ. ಎಂತ ಕೂಗ್ತಾನೆ ಬತ್ತಿದ್ದೀರಲ್ಲ? ಇಷ್ಟೊತ್ತು ಹೋಗಿದ್ದೆ ಅಲ್ಲಿಗೆ ನೀವು? ಹೋಗೋದು ಮತ್ತೆಂತ ಅಲ್ಲ, ಅಲ್ಲ ಹುಡುಗರು ಆ ಚಪ್ಪಲಿ ಆ ಬ್ಯಾಗು ಎಲ್ಲ ಅಲ್ಲಲ್ಲೇ ಬಿಸಣ್ದವಪ್ಪ. ಅದನ್ನೇ ಹೇಳ್ತಿದ್ದೆ. ನಾನೇನಾರು ಹೇಳಕ್ಕೆ ಹೋದರೆ ಮತ್ತೆ ನೀನು ನನ್ನ ಮೇಲೆ ಸಿಟ್ಟು ಮಾಡಕ್ಕೆ ಬತ್ತೀಯ. ಅದಕ್ಕೆ ನೀನೇ ಹೇಳು ಅಂತ ಹೇಳಿದೆ. ನಾ ಹೋಗಿದ್ದ ಗೆದ್ದಿಗೆ ಹೋದೆ. ಅಲ್ಲಿ ಮಾದಪ್ಪಣ್ಣ ಬಂದ್ರ, ಮಾತಾಡ್ತಾ ಕೂತ್ವಲ್ಲ, ಸುಮಾರು ಹೊತ್ತಾಯ್ತು. ಓ, ಬಾವವ್ರ ಮಾತಿಗೆ ಸಿಕ್ಕಿದ್ರಲ್ಲ. ಅವ್ರು ಸಿಕ್ಕಿದ್ಮೇಲೆ ಮತ್ತೆ ಅಂತ ಇಬ್ಬರಿಗೂ ಸಮ ಆಯ್ತು. ಇಡೀ ಊರು ಪುರಾಣ ಮಾತಾಡ್ತಾ ಕೂತ್ರೆ ಏನ? ಅದರಲ್ಲಿ 10 ಸತ್ಯ ಆದರೆ 90 ಸುಳ್ಳಾಗಿರ್ತದೆ. ಸಮ ಆಗ್ತದೆ ನಿಮ್ಗಿಬ್ರಿಗೂ ಬಿಡಿ. ಊರು ಸುದ್ದಿ ಅಂತ ಮಾತಾಡೋಕ್ಕೂ ಹೋಗ್ಲ. ಮಾತಾಡಿದ ಅವ್ರ ಮನೆ ಸುದ್ದಿನೇ. ಭಾಳ ಹೇಳ್ತಿದ್ದೆ ಪಾರತಕ್ಕ ಅಂತ. ಅದು ಎಂತ ಇದ್ರೂ ನನ್ನ ಹತ್ರ ಹೇಳ್ತಾರೆ, ಯಾವುದನ್ನು ಮುಚ್ಚಿಡಲ್ಲ ಅಂತಿದ್ದೆ. ಈಗ ಗೊತ್ತಾತ, ಮಾದಪ್ಪಣ್ಣ ನನ್ನ ಹತ್ರ ಬಾಯಿ ಬಿಟ್ಟು ಮನೇಲಿ ಹೋಗಿ ಹೇಳೋಕ್ಕೆ ಕೂಡ್ದು. ನೀನೇನಾರು ಹೆಂಡ್ತಿಗೆ ಹೋಗಿ ಹೇಳಿದ್ರೆ
ಅದು ನಮ್ಮನೆ ಹೆಗ್ಗಡ್ತಿಗೆ ಹೇಳ್ತದೆ, ಆ ಮನೇಲಿ ಗಲಾಟೆಗೆ ಶುರುವಾಗ್ತದೆ ಅಂತ ಹೇಳಿದ್ರು ಗೊತ್ತಾನ. ನೀನು ಮಾತ್ರ ಪಾರ್ವತಕ್ಕನ ಹತ್ರ ಏನೂ ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು, ನೋಡಲ್ಲ ಅವರೇ ಯಾವತ್ತಾರು ಒಂದಿನ ಬಾಯಿ ಬಿಡ್ತಾರ ಏನು ಅಂತ ಗೊತ್ತಾಗ್ತದಲ್ಲ ಈಗ ಅವ್ರ ಬುದ್ಧಿ. ಈಚೆಗೆ ಬಲ್ಲಿ ಸ್ವಲ್ಪ ಸಣ್ಣ ಮಾತಾಡಿ. ಅವ್ರು ಹೇಳರಿಗೂ ನಿಮಗೆ ಕೇಳರಿಗೂ ಸಮ ಆಗ್ತದೆ. ಅದು ಎಂತ ಅಂತ ಸುಸೂತ್ರ ಹೇಳಾರು ಹೇಳಿ, ಆಮೇಲೆ ಪಾರ್ವತಕ್ಕಗೆ ಬೈಬೋದು. ಏನೇ ಆದರೂ ನಿಮಗೆ ಪಾರ್ವತಕ್ಕ ಏನಾರು ಹೇಳದೇ ಇದ್ರೆ ತಿಂದ ಅನ್ನೋರ್ಗಲ್ಲ ನೋಡಿ. ಅದಕ್ಕಂತಾನೆ ನಿಧಾನನೇ ಮಾತಾಡ್ತಿದ್ದಲ್ಲ. ಈಗ ಹುಡುಗರಿಲ್ಲದ ಹೇಳ, ಅಯ್ಯೋ ಅದು ನಿನ್ನ ಸೊಸೆ ಕಿವಿ ಮೇಲೆ ಬಿದ್ರಂತೂ ಮತ್ತೇನಿಲ್ಲ, ಕೇಳೋದೇ ಬೇಡ, ಇಡೀ ಊರು ಹಬ್ಬಿಸ್ತದೆ. ಅಯ್ಯೋ ಮಾರ ಸುಮ್ಮನಿರಿ. ಆ ಹುಡುಗರು ಈಗ ಬಂದು ಸ್ಕೂಲಿಂದ ನಾನು ತಿಂಡಿ ಹಾಕ್ಕೊಟ್ಟಿನಿ, ತಿಂತ ಕೂತಾವು. ಯಾವುದೊಂದಕ್ಕಾರು ಅದಕ್ಕೆ ಬೈಬೇಕಲ್ಲ ನೀವು. ಈಗ ಬಂದ್ವಾ ಬಸ್ ಅವಾಗಲೇ ಹೋಗಿದೆ. ಫುಲ್ಲು ಸ್ಕೂಲಿಗೆ ಬಂದಿರ್ಲಂತೆ, ಅಂತದ ಮಾತಾಜಿ ಬಾರ್ದು ಅವನಿಗೆ ಕೊಡಿ ಅಂತ ಕೊಟ್ಟಿದ್ರಂತೆ. ಹಾಗಾಗಿ ಅಲ್ಲೇ ಹೋಗಿ ಕೊಟ್ಟೆ ಬರೋಣ ಅಂತ ಹೋಗ್ಯವೆ. ಬೈದೆ ಅದೇ ಈಗ ಮನೆಗೆ ಬಂದು ಆಮೇಲೆ ನಿಮಗೆ ಹೋಗೋಕ್ಕಾತಿರ್ಲನೋ ಅಂತ. ನನಗೂ ಹೆದರಿಕೆ ಆಗಿ ಹೋಗಿತ್ತಪ್ಪ. ಬಾಗಿಲು ಹಾಕೊಂಡು ಹೋಗೋದು ಅತ್ಲಾಗೆ ರೋಡ್ ಹತ್ರಕ್ಕೆ ಹೋಗಿ ನೋಡ್ಕಿ ಬರೋದು ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಬಂದು ಹೇಳಿ ಎಂತ ಬಾವರಿ ಅಂತ ಹೇಳ್ಯಾರೆ. ಮತ್ತೆಂತ ಅಲ್ಲ, ಪಾಪಣ್ಣನ ಹೆಂಡತಿ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೋಗಿತ್ತಂತೆ. ಈಗೊಂದು ವಾರದಿಂದ ಮನ್ಸ್ರ ಹತ್ರನೇ ಮಾತಾಡಲ್ಲಂತೆ, ಒಂಥರ ದಿಮಾಕ್ ತೋರಿಸದಂತೆ, ನನ್ನ ಬಿಟ್ಟರಿಲ್ಲ ಅನ್ನಂಗೆ. ಮೊನ್ನೆ ಯಾರಿಗೆ ಹೇಳಲೇ ಕೇಳಲ್ಲ, ಮೊನ್ನೆನ ನಿನ್ನೆನ ಮರತೆ ಹೋಗ್ಯದಂತೆ. ಹೋದಳು ದಿನಡಿ ಬರಲೇ ಇಲ್ಲ. ಮನೇಲೆಲ್ಲ ಹುಡ್ಕಾಡಿ ಏನು ಮಾಡಿ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲಂತೆ. ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಂತೆ. ಆ 2 ಹುಡುಗರು ಬೇರೆ, ಅವು ಏನು ಬಬ್ಬೆ ಅಂತೆ. ಹಾಗಾಗಿ ಬಹುಶಃ ಇವತ್ತು ಹೋಗ್ಲ ಪುಳ್ಳು ಸ್ಕೂಲಿಗೆ. ಈಗ ಗೊತ್ತಾಯ್ತು ನೋಡಿ ನನಗೆ. ರಾತ್ರಿಡೀ ಒಬ್ಬರು ಕಣ್ಣೆ ಹೊಚ್ಚಲಂತೆ. ಭಾರತಕ್ಕಂಕ ಹೆರಿಗೆ ಕೂತ್ಕೊಂಡೇ ಇದ್ರಂತೆ, ಬರಲೇ ಇಲ್ಲ. ಬೆಳಗಾದ್ಮೇಲೆ ಬಂತಂತೆ, 8-9 ಗಂಟೆ ಎಷ್ಟೊತ್ತಿಗೆ ಬಂತಂತೆ. ಬಂದರು ಏನು ಮಗ ದಪ್ಪ ಮಾಡ್ಕೊಂಡೇ ಅದೆಯಂತೆ. ಈ ಊರು ಕೊಟ್ಟು ಸಲಿಗೆಲ್ಲ ಕೇಳ್ಬೇಕ ಬೇಡ, ಎಲ್ಲಿಗೆ ಹೋಗಿದ್ದೆ ಏನು ಎತ್ತ ಅಂತ. ಇವ್ರನ್ನ ಬಾಯಿ ಬಿಡೋಕ್ಕೆ ಬಿಡ್ಲಂತೆ ಪಾರ್ವತಕ್ಕ. ಏನೂ ಕೇಳೋಕ್ಕೂಡ್ದು, ನಾ ಕೇಳ್ತೀನಿ ನಿಧಾನದಿಂದ ಅಂತ ಸುಮ್ಮನೆ ಕೂರ್ಸ್ಯಾರಂತೆ. ಅವನು ಮಾತಾಡೋಕ್ಕೆ ಬಿಡ್ಲಂತೆ. ಅದು ಬೇಜಾರು ಮಾಡ್ತಿದ್ರು ನಮ್ಮ ಪಾರ್ವತಿಯಿಂದನೇ ಸಲಿಗೆ. ಅದಕ್ಕೆ ಅದು ಹೇಳಿದ್ದೇ ಮಾತಾಗ್ಯದೆ, ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅನ್ನಂಗಾಗ್ಯದೆ. ಒಂದು ಹಿಂಗ್ಸು ಮನೆ ಬಿಟ್ಟು ಒಂದಿನ ಎಲ್ಲಿತ್ತು ಅಂತಲೇ ಗೊತ್ತಿಲ್ಲ, ಕೇಳಂಗಿಲ್ಲ. ನಮ್ಮ ಮನೆ ಪರಿಸ್ಥಿತಿ ಇಲ್ಲಿಗೆ ಬಂದದೆ ನೋಡು, ಅದೇನೋ ಒಂದು ದುಡಿಮೆ ಮಾಡ್ತದೆ ಅಂತ ಹೇಳಿ ಯಾರೂ ಅದನ್ನು ಏನೂ ಕೇಳಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ರು. ಯಾರಾದರೂ ಬೇಜಾರು ಮಾಡ್ಕೊಳ್ಳೋದೇ ಅಪ್ಪ. ಹೋಗಿದ್ದೆ ಇಲ್ಲಿಗೆ ಹಂಗಾರೆ. ಅಯ್ಯೋ ಮಾರ ಇಷ್ಟಯ್ಯ, ನೀವು ಹೇಳಿದ್ ನೋಡಿ ನಾನು ಎಂತ ಆಗಿದೆ ಏನೋ ಅವ್ರ ಮನೇಲಿ ಅಂತ ಮಾಡ್ಕೊಂಡೆ. ಅವ್ರು ಹೇಳರಿಗೂ ನಿಮಗೆ ಕೇಳರಿಗೂ ಸಮ ಆಗ್ತದೆ. ಅದು ದಿನ ಪ್ಯಾಟಿಗೆ ಹೋಗಳೇ ಅಲ್ಲಂದ್ರೆ ಹೇಳ್ದೆ ಹೋಗ್ತದೆ. ಅದೇನಾರ ಪಾರ್ವತಕ್ಕನ ಹತ್ರ ಹೇಳಿ ಹೋಗಿರ್ತದೆ, ಇವ್ರ ಹತ್ರ ಎಂತಕ್ಕೆ ಹೇಳ್ತದೆ. ಅದು ಹೇಳಿದ್ರು ಇವ್ರು ಮತ್ತೆ ಬೈಯೋಕ್ಕೆ ಶುರು ಮಾಡ್ತಾರೆ. ಹಂಗಾಗಿ ಅದು ಹೇಳಲ್ಲ. ಹೋದಲಲ್ಲಿ ತವ್ರ ಮನೆಗೆ ಹೋಗಿತ್ತ ಎಂತದ, ಅದಕ್ಕೆ ಬರಲೇನ. ಫೋನ್ ಚಾರ್ಜಲ್ಲಿದ್ರೆ ಯಾರದ್ದಾರು ಸ್ವಿಚ್ ಆಫ್ ಆಗ್ತದೆ. ಅವ್ರು ಸ್ವಿಚ್ ಆಫ್ ಮಾಡೋದೇನು ಬೇಡ, ಅದೇ ಆಗ್ತದೆ. ಅದಕ್ಕೆ ನಿನ್ನ ಕಂಡ್ರಾಗಲ್ಲ ಅನ್ನೋದು ನಾನು ಮತ್ತೆ ಅಂತ ಹೇಳ. ಏನು ಹೇಳಿದ್ರು ಅದಕ್ಕೊಂದು ಏನಾರು ಈ ಥರದ್ದು ಹೇಳಿಬಿಡ್ತೀಯ. ಅಷ್ಟು ಗೊತ್ತಿಲ್ಲದೆ ಮಾತಾಡ್ತಾರೆ ಅವರ. ಅಲ್ಲಿ ಹೋಗಲಿ, ತವ್ರ ಮನೆಗೆ ಹೋಗಿದೆ ಅಂತಲೇ ಮಾಡೋಣ. ಒಂದು ಫೋನ್ ಮಾಡಿ ಮನೆಗೆ ಹೇಳಬೇಕು ಅಂತ ಗೊತ್ತಿಲ್ಲನೇ ಅದಕ್ಕೆ. ಏನು ಸಣ್ಣ ಬಾಲ್ಯ? ಈಗ ಮನೇಲಿ ಸಣ್ಣ ಹುಡುಗ, ಅದಂತೂ ತಾಯಿ ಜೊತೆನೇ ಇರೋದಂತೆ. ರಾತ್ರಿ ಬೆಳಗು ಬೊಬ್ಬೆ ಹೊಡೆದದಂತೆ. ಊಟ ಬೇಡ, ತಿಂಡಿ ಬೇಡ, ಎಂಥದ್ದು ಬೇಡ ಅನ್ನೋದಂತೆ.
ಪಾರ್ವತಕ್ಕ ಹೆರಿಗೆ ಕೂತ್ಕೊಂಡೇ ಇದ್ರಂತೆ. ಹೇಳ್ತಾರೆ ಅವರು, ಒಬ್ಬರಿಗೂ ನಿದ್ರಿಲ್ಲ ಮರಯ್ಯ, ಈ ಥರ ಮಾಡಿಬಿಡ್ತು ಅಂತ. ಈಗ ಬಂದ ಮೇಲಾರು ಒಂದು ಸಲ ಕೇಳ್ಬೇಕ ಬೇಡ ಇವ್ರ? ಅದನ್ನು ಮಾಡಲ್ಲ. ತವ್ರ ಮನೆಗೆ ಹೋಗಿತ್ತಂತೆ, ಫೋನ್ ಸ್ವಿಚ್ ಆಫ್ ಆತದಂತೆ. ಆಗಲಿ ಮರ, ಅವ್ರವ್ರ ಮನೆ ವಿಚಾರ ಅವ್ರು ಏನಾರು ಮಾಡ್ಕೊಳ್ಳಿ, ಅದಕ್ಕಾಗಿ ನಾವು ಇಲ್ಲಿ ಜಗಳ ಮಾಡ್ಕೊಳ್ಳೋದು ಬೇಡ. ನೀವು ಅವ್ರು ಎಂಥದಾರು ನಿಮ್ಮ ಹತ್ರ ಹೇಳಿರಲಿ, ನೀವು ಮಾತ್ರ ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ. ಎಲ್ಲಕ್ಕಿಂತ ಮುಖ್ಯ ಆ ಶೇಖರನ ಹತ್ರ ಏನಾರು ಬಾಯಿ ಬಿಟ್ಟುಗಿಟ್ಟಿರಿ ಕಡೆಗೆ. ಮೊದಲೇ ಅವ್ರ ಮನೆ ಕಂಡ್ರೆ ಆಗಲ್ಲ ಅವನಿಗೆ. ಅದಕ್ಕೆ ಮತ್ತೆ ಇದ್ದಿದ್ದು ಇಲ್ದಿದ್ದು ಎಲ್ಲ ಸೇರಿಸಿ ಏನು ಅವಂತರ ಮಾಡ್ತಾನೆ ಇನ್ನು. ಇಲ್ಲಪ್ಪ, ನಾನು ಯಾರ ಹತ್ರ ಹೇಳಕ್ಕೆ ಹೋಗಲ್ಲ. ಹೇಳಿದ್ರು ನೀನೇ ಏನಾರು ಹೇಳ್ಬೇಕೇನ. ಜಾಗೃತಿ ಇದ್ಬಿಡು ಮಾತ್ರ. ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ. ಮಾದಪ್ಪಣ್ಣನ ಕುತ್ತಿಗೆ ಬರ್ತದ ಕಡಿಕೆ. ಎಂತಾರು ಒಂಚೂರು ಪಾರು ಮನೇಲಿ ಆಗದ್ನ ಹೇಳ್ತಿದ್ರು ಕಡಿಕೆ ಅದು ಇಲ್ಲ ಆಗ್ತದೆ. ಅವ್ರು ಹೇಳೋದು ಬೇಡ, ನೀವು ಕೇಳೋದು ಬೇಡ, ಸುಮ್ಮನೆ ಇದ್ಬೇಡಿ. ಈಗ ನಿಮ್ಮ ಹತ್ರ ಹೇಳಿರ್ತಾರೆ, ನಿನ್ನೊಬ್ಬನ ಹತ್ರ ಹೇಳಿದ್ದು ಬೇರೆ ಯಾರ ಹತ್ರನೂ ಹೇಳಲ್ಲ ಅಂತ ಆಣೆ ಭಾಷೆ ಬೇಕಾದ್ರೆ ಹಾಕ್ಸ್ಕಿದ್ದಾರೆ. ನಾಳೆ ಮತ್ತೊಬ್ರು ಯಾರು ಸಿಕ್ಕಲಿ, ಅವ್ರ ಹತ್ರನೂ ಬುಡದಿಂದ ಪೂರ್ತಿ ಹೇಳ್ತಾರೆ. ಅವ್ರನ್ನ ನಂಬಿಕೆ ಕೂತ್ರೆ ಅವ್ರು ಎಂತಾರು ಮಾಡ್ಕೊಂಡ್ಲಿ, ನಾನು ಹೇಳಷ್ಟು ಹೇಳಿನಿ. ಇವೆಲ್ಲ ಹಾಗೆ ಬೇರೆಯವ್ರ ಹತ್ರ ಹೇಳೋ ವಿಚಾರ ಅಲ್ಲ, ಹೇಳ್ಬೇಡಿ ಅಂತ. ಹ್ಞೂ ಅಂದಾರಪ್ಪ. ಅದು ಬಿಡು, ಈಗ ನಿನ್ನ ಫ್ರೆಂಡಿನ ಕತೆ ಹೇಳು. ಯಾವುದೊಂದಾದರೂ ಪಾರ್ವತಕ್ಕೆ ನನ್ನ ಹತ್ರ ಹೇಳ್ತಾರೆ ಅಂತಿದ್ದೆ. ಇಡೀ ಒಂದಿನ ಸೊಸೆ ಮನೆಗೆ ಬರದೇ ಇದ್ರು ಹಂಗಾರೆ ನಿಂಗೊಂದು ಫೋನ್ ಮಾಡಬೇಕು ಅಂತ ಅನ್ನಿಸ್ಲನೆ ಅವರಿಗೆ. ಏನು ಎತ್ತ ಅಂತ ಕೇಳೋಣ ಅಂತ. ಎಂಥ ಜನ ಇರಬೇಕು. ಅದಕ್ಕೆ ನಮ್ಮರೇ ಕಂಡರೆ ಅನ್ನೋದು. ನೀ ಯಾವತ್ತಿದ್ರೂ ಅವ್ರಿಗೆ ಕಂಡರಳೆಯ, ಅದನ್ನೊಂದು ತಿಳ್ಕೊಬಿಡು. ಅಲ್ಲ, ಎಲ್ಲರಿಗೂ ಹಾಗೆ ಅಲ್ಲಂದ್ರೆ ನಮ್ಮವರೇ ಬೇರೆಯವರೇ ಅಂತಲೇ ಇರ್ತಾರೆ. ಅದು ಭಾರತಕ್ಕೆ ಒಬ್ರಿಗೆ ಅಂತ ಕೇಳ್ತೀರಿ, ನಾವಾದರೂ ಅದೇ ಥರ. ಆದರೆ ಇದನ್ನೊಂದು ಹೇಳ್ಬೋದಿತ್ತು. ಯಾಕೆ ಸೊಸೆಗೆ ಏನಾರು ಸಿಟ್ಟು ಬರ್ತದೆ ಅಂತ ಏನಾರು ಹೇಳ ಎಂಥದ. ಸೊಸೆಗೆ ಸಿಟ್ಟು ಬರ್ತದೆ ಅನ್ನೋಕ್ಕೆ ನೀ ಏನು ಹೇಳಕ್ಕೆ ಹೋಗಿದ್ದ ಸೊಸೆ ಹತ್ರ? ನಂಗೆ ಹೇಳಿರೆ ಪಾರ್ವತಕ್ಕ ಅಂತ. ಅವೆಲ್ಲ ನೆವ ಹೇಳಬೇಡ ನೀನು. ಹ್ಞೂ, ಆಗಲಿ ಮಾರ್ರೆ, ನೀವು ಹೇಳಿದ್ದೇ ಸರಿ. ಅವ್ರು ನನ್ನ ಹತ್ರ ಎಂತ ಹೇಳೋದೇ ಬೇಡ. ಹೇಳದೇ ಇದ್ದರೆ ನನಗೊಂದು ಅನುಕೂಲ. ಅದು ಗೊತ್ತಾ ನಿಮಗೆ? ಇಲ್ಲಾರು ಬೇರೆ ಯಾರು ಹೋಗಿ ಎಲ್ಲರೂ ಹೇಳಿ ಪಬ್ಲಿಕ್ ಆಗೋದು, ಕಡೆಗೆ ನಾನೇ ಹೇಳಿದೆ ಅಂದ್ಕೊಳ್ಳೋದು, ಅವೆಲ್ಲ ಎಂತಕ್ಕೆ ಬೇಕು? ಅವ್ರು ಹೇಳದೆ ಇರೋದೇ ಕರೆಕ್ಟು. ಆರತಕ್ಕೆ ಬೈಯಕ್ಕೆ ಜಾಗ ಎಲ್ಲಿ ಸಿಗ್ತದೆ ಹುಡುಕ್ತಿರ್ತೀರಿ ನೋಡಿ. ಫ್ರೆಂಡಿನ ಸುದ್ದಿ ಹೇಳಿದಕ್ಕೂ ಸೀದಾ ಹೊತ್ಗಿಂಡು ಒಳಗೆ ಹೋಗಿದ್ದ. ಹಿಂಗೆ ಮಾಡೋದು ಯಾವಾಗಲೂ. ಪಾರ್ವತಕ್ಕ ಅವ್ರು ಬುದ್ಧಿವಂತರವರು. ಅವ್ರ ಮನೆ ಅವ್ರ ಸಂಸಾರ ಬಿಟ್ಕೊಂಡು ಬೇರೆಯವ್ರಿಗೆ ಅವ್ರ ಉಪಕಾರ ಮಾಡೋದೇ ಇಲ್ಲ. ಹಂಗೆ ಮನೆ ಗುಟ್ಟು ಬೇರೆಯವ್ರ ಹತ್ರ ಹೇಳೋದು ಇಲ್ಲ. ನಮ್ಮ ಸೀತಾರ್ ಬೇಕಾದ್ರೆ ಇಲ್ಲೊಂದು ಸಣ್ಣ ಜಗಳ ಆಗಂಗಿಲ್ಲ, ಹೋಗಿ ಹೇಳ್ತಾ ಕೂತ್ಕೋತದೆ. ಬಂದೇ ಬಿಟ್ರ? ಯಾರದ? ಸೀತಕ್ಕ ಹಂಗಿದ್ದಾರಲ್ಲ, ಅವರು ಹಾಗೆಲ್ಲ ಹಿಂಗೆ ಮಾಡಲ್ಲ. ಇದು ಯೋಚನೆ ಮಾಡಿ. ನಿಮಗೆ ಹೆರ್ಗಿಂದ ನೋಡೋರಿಗೆ ಹಂಗೆಯ, ಇಲ್ಲಿ ಜೊತೆಗಿದ್ದು ನೋಡ್ಬೇಕು, ಗೊತ್ತಾಗ್ತದ ಅವಾಗ. ನಾನಾಗಿದ್ದಕ್ಕೇನೋ ಸಂಸಾರ ಮಾಡ್ಕೊಂಡು ಬತ್ತಿದ್ದೀನಿ ಅಂತನಾ? ಬಿಡಿ, ಅಂತ ಹೇಳಿದ್ರು ಅಷ್ಟೇಯ. ಕಡಿಕ ಹಾಗೆ ಹೇಳಕ್ಕೆ ಶುರು ಮಾಡ್ತೀರಿ ನೀವು. ಸೀತಾ, ಒಂದು ಲೋಟ ಕುಡಿಯೋಕ್ಕೆ ಅಂತಾರ ಕೊಡು. ಕುಡಿಯಕ್ಕೆ ಎಂತಾರು ಕೊಡು ಅಂತ ಹೇಳಿ ಹಂಗಾರೆ ನೀರು ಕೊಡ್ಲಾ? ನೀರು ಕೊಡ್ತೀನಿ ತಗೊಳ್ಳಿ. ಈ ಕಾಫಿ ಕೊಡು ಮಾರತಿ, ಅದರಲ್ಲೂ ಒಂದಿದು ನೀರು ಕೊಡ್ತದಂತ. ಹಂಗೆ ಬಾಯಿ ಬಿಟ್ಟು ಕಾಫಿ ಕೊಡು ಅನ್ನಿ, ಅಲ್ಲಿ ಹಾಕಿಟ್ಟಿನಿ ನಡೆಯಲ್ಲಿ.